ಕಾವೇರಿ ನೀರು ನಿರ್ವಹಣಾ ಸಮಿತಿಯು ತಮಿಳುನಾಡಿಗೆ ನೀರು ಹರಿಸುವಂತೆ ಶಿಫಾರಸು ಮಾಡಿರುವುದರ ವಿರುದ್ಧ ಇಂದು ಶಿವಮೊಗ್ಗದಲ್ಲಿ ಕರವೇ ಕಾರ್ಯಕರ್ತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಕನ್ನಡಿಗರಿಗೆ ಕುಡಿಯುವ ನೀರಿನ ಅಭಾವ ಇರುವ ಇಂತಹ ಸಮಯದಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಹರಿಸುತ್ತಾರೆ ಎಂದು ಪ್ರಶ್ನಿಸಿರುವ ಪ್ರತಿಭಟನಾಕಾರರು ಕಾವೇರಿ ವಿಚಾರದಲ್ಲಿ ರಾಜಕೀಯ ಒತ್ತಡ ತರದಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ನಗರದ ಗೋಪಿ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನೆ ಮುಖಾಂತರ ತೆರಳಿದ ಸಂಘಟನೆಯ ಹೋರಾಟಗಾರರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ತಮ್ಮ ಬೇಡಿಕೆ ಈಡೇರದಿದ್ದಲ್ಲಿ ರಾಜ್ಯಾಧ್ಯಕ್ಷರ ಹೇಳಿಕೆಯಂತೆ ಜಿಲ್ಲೆಯಲ್ಲೂ ಕೂಡ ಇದೇ ಆಗಸ್ಟ್ 13ರಂದು ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡುವುದಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಮುರಳಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅನ್ಯಾಯ ನಡೀತಾ ಇದೆ. ಅದರ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ನಮ್ಮ ನೀರು ನಮ್ಮ ಹಕ್ಕು, ನಮಗೆ ಕುಡಿಲಿಕ್ಕೆ ನೀರಿಲ್ಲ, ಎಷ್ಟೋ ಕೆರೆಗಳು ಇಲ್ಲಿವರೆಗೂ ತುಂಬಿಲ್ಲ. ಹಾಗಾಗಿ ಇವರೇನು ಮಾಡ್ತಾರೆ, ತಮಿಳುನಾಡಿಗೆ ನೀರು ಬಿಡಬೇಕು ಅಂಥೇಳಿ. ಹಾಗಾಗಿ ಕಾವೇರಿ ಯಾವತ್ತಿದ್ರೂ ನಮ್ಮದೇ, ನಮ್ಮ ನೀರು ನಾವು ಯಾರಿಗೂ ಕೊಡಲಿಕ್ಕೆ ಸಿದ್ಧ ಇಲ್ಲ. ನಮ್ಮಲ್ಲಿ ತುಂಬಿ ಮಿಕ್ಕಿದ ನೀರು ಹರಿತಕ್ಕಂಥದ್ದನ್ನ ಬೇಕಾದರೆ ನಾವು ಇದು ಮಾಡ್ಬೋದಾಗಿದೆ. ಎಲ್ಲೋ ನಾವು ಬಿಡ್ತಕ್ಕಂಥ ನೀರನ್ನ ಸರಿಯಾಗಿ ಅವರು ಉಪಯೋಗಿಸ್ಕೊಂಡ್ರೆ ಪರವಾಗಿಲ್ಲ. ಅವರು ಸಮುದ್ರಕ್ಕೆ ಎಷ್ಟೋ ಭಾಗ ಅಂದರೆ ಒಂದು 370 380 TMC ನೀರುಗಳು ವರ್ಷಕ್ಕೆ ವೇಸ್ಟ್ ಆಗ್ತಾಯಿದೆ. ಹಾಗಾಗಿ ಇವರು ಡ್ಯಾಮ್ ಕಟ್ಟಿ ಅದನ್ನು ಶೇಖರಣೆ ಮಾಡಿಕೊಂಡು ಉಳಿಸ್ಕೊಂಡ್ರೆ ನಮಗೂ ನೀರಿರ್ತದೆ, ಬೇರೆ ರಾಜ್ಯಗಳಿಗೂ ಕೂಡ ನೀರಿರ್ತದೆ. ಇವತ್ತು ನಾವು ಶಿವಮೊಗ್ಗ ಜಿಲ್ಲಾದ್ಯಂತ ನಾವು ಕಾವೇರಿ ನೀರಿನ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಕಾವೇರಿ ನೀರು ಯಾವತ್ತಿದ್ರೂ ನಮ್ಮದೇ, ಕಾವೇರಿ ನೀರು ಬಿಡಲಿಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನಾವು 13ನೇ ತಾರೀಕು ಕೂಡ ಬಂದನ್ನು ನಾವು ಎಲ್ಲ ಸಂಘಟನೆ 2000 ಸಂಘಟನೆಗಳು ಘೋಷಣೆ ಮಾಡಿದ್ದೀವಿ. ಅದು ಕೂಡ ಬಂದು 13ನೇ ತಾರೀಕು ಯಶಸ್ವಿಗೊಳ್ಳುತ್ತೆ. ಹಾಗಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ನೀವು ಯಾವುದೇ ರೀತಿ ಮಲತಾಯಿ ಧೋರಣೆನ ಮಾಡಬಾರ್ದು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇವೆ. ಈ ಹೋರಾಟ ಏನಾದರೂ ಈ ಕಾವೇರಿ ನೀರು ಬಿಟ್ಟಿದ್ದೇ ಆದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡೋ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಡಬೇಕಾಗ್ತದೆ.